ನಮಸ್ತೆ ಸರ್, ದೇವರಾಜ್ ಅಂತ ನನ್ನ ಹೆಸರು. ನಮ್ಮ ಕಂಪ್ನಿ ಬಂದು ಹಂಸ ಎನ್ವಿರೋ ಎನರ್ಜಿ ಸೊಲ್ಯೂಷನ್ ಅಂತ ಸಹಕಾರ ನಗರದಲ್ಲಿರೋದು. ನಮ್ಮದು ಈ ಕಂಪ್ನಿ ಬಂದು ವಾಟರ್ ಮತ್ತು ಎನರ್ಜಿ ರಿಲೇಟೆಡ್ ಕನ್ಸರ್ವೇಷನ್ ಪ್ರಾಡಕ್ಟ್ ಸಪ್ಲೈ ಮತ್ತು ಸರ್ವಿಸ್ ಇದೆ. ನಮ್ಮದು ಆಲ್ಮೋಸ್ಟ್ 20 ವರ್ಷ ಅನುಭವ ಇದೆ ಇದರಲ್ಲಿ, ಇದೇ ಫೀಲ್ಡಲ್ಲಿ. ನಾವು ಇಲ್ಲಿ ಕಸ್ಟಮರ್ ಪ್ರಾಬ್ಲಮ್ಮು ಮತ್ತು ಪ್ರಾಡಕ್ಟ್ ಪ್ರಾಬ್ಲಮ್ ಏನಿತ್ತು ಮಾರ್ಕೆಟಲ್ಲಿ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಒಂದು ಏನು ಕನ್ಸಿನ ಮನೆ ಏನು ಕಟ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಜನ ಏನು ಕನ್ಸಿನ ಮನೆ ಕಟ್ತಾ ಇದ್ದಾರೆ ಅದ್ರ ಜೊತೆ ನಾವು ನಮ್ಮ ಒಂದು ವಾಟರ್ ಮತ್ತು ಎನರ್ಜಿ ಕನ್ಸರ್ವೇಟಿವ್ ಪ್ರಾಡಕ್ಟ್ನ ಇಂಟಿಗ್ರೇಟ್ ಮಾಡಿ ಯಾವ ರೀತಿಯಲ್ಲಿ ಒಂದು ಮನೆಯಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ನ ತಗೊಂಡು ಒಂದೇ ಕಡೆ ಎಲ್ಲ ಒಂದೇ ಅವರ ಅವಶ್ಯಕತೆ ಇರೋಂಥ ಎಲ್ಲ ಪ್ರಾಡಕ್ಟ್ನ ಒಂದೇ ಕಡೆ ನಾವು ಕೊಡೋದ್ರಿಂದ ಅವರಿಗೆ ಒಂದು ಸರ್ವಿಸ್ ಇಶ್ಯೂ ಸಾಲ್ವ್ ಆಗುತ್ತೆ, ಪ್ರಾಡಕ್ಟ್ ಗ್ಯಾರಂಟಿ ಬರುತ್ತೆ, ಟೆಕ್ನಾಲಜಿ ಪಕ್ಕ ಇರುತ್ತೆ, ಅಪ್ಗ್ರೇಡೇಷನ್ ಪ್ರಾಡಕ್ಟ್ ಸಿಗುತ್ತೆ ಅವ್ರಿಗೆ. ಏಕೆಂದರೆ ನಾವು ಇದೇ ಫೀಲ್ಡಲ್ಲಿ 20 ವರ್ಷ ಇರೋದ್ರಿಂದ ಅದನ್ನು ಅನುಭವ ಕಸ್ಟಮರ್ ಕಡೆಯಿಂದ ಫೀಡ್ಬ್ಯಾಕ್ ತಗೊಂಡು ಮತ್ತು ಪ್ರಾಡಕ್ಟಲ್ಲಿರೋ ಪ್ರಾಬ್ಲಮ್ನ ನಾವು ತೆಗೆದುಬಿಟ್ಟು ಹೊಸ ಟೆಕ್ನಾಲಜಿ ಅಡಾಪ್ಟ್ ಮಾಡಿ ನಾವು ಕೊಡ್ತಾಯಿದ್ದೀವಿ. ನಮ್ಮ ಕಂಪ್ನಿ ಮೇನ್ ಫೋಕಸ್ ಏನಂತಂದರೆ ವಾಟ್ರನ್ನ ಯಾವ ರೀತಿ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೋಬೋದು, ವಾಟರ್ ಕ್ವಾಲಿಟಿನ ಯಾವ ರೀತಿ ಇಂಪ್ರೂವ್ ಮಾಡ್ಬೋದು, ಮತ್ತು ಎನರ್ಜಿ ಕನ್ಸರ್ವೇಷನ್ನು ಎಸ್ಪೆಷಲಿ ಇನ್ ಸೋಲಾರ್ ಎನರ್ಜಿ ಇವತ್ತಿನ ದಿನದಲ್ಲಿ ಭಾಳ ಮುಖ್ಯ ಆಗಿದೆ. ಇವಾಗ ಒಂದು ವೆಹಿಕಲಿಂದ ಹಿಡಿದು ಹಾಟ್ ವಾಟರ್ ಜನ್ರೇಷನ್ನಿಂದ ಹಿಡಿದು ಪ್ರತಿಯೊಂದಕ್ಕೂ ಎನರ್ಜಿ ಬೇಕಾಗಿದೆ. ಇದನ್ನು ನಾವು ಸೂರ್ಯನಿಂದ ಸಿಗೋಂಥ ಶಾಖನ ನಾವು ಅಬ್ಸರ್ವ್ ಮಾಡಿಬಿಟ್ಟು ಅದನ್ನು ಒಂದು ಎನರ್ಜಿ ಜನ್ರೇಷನ್ಗೆ ಮತ್ತು ಹಾಟ್ ವಾಟರ್ ಜನ್ರೇಷನ್ಗೆ ಯೂಸ್ ಮಾಡ್ಬೋದು. ಅದೇ ರೀತಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಂದು ಪ್ಯೂರೆಸ್ಟ್ ವಾಟ್ರು ಎನ್ವೈರನ್ಮೆಂಟಿಂದ ಸಿಗೋಂಥ ವಾಟ್ರು, ಅದನ್ನು ನಾವು ಡೈರೆಕ್ಟಾಗಿ ನಾವು ಎಲ್ಲೋ ಚರಂಡಿಗೆ ಬಿಟ್ಟು ಡ್ರೈನ್ ಬಿಟ್ಟು ಹಾಳು ಮಾಡೋದಕ್ಕಿಂತ ಬಿಫೋರ್ ರನ್ ಆಫ್ ನಾವು ಅದನ್ನು ಕ್ಯಾಚ್ ಮಾಡಿ ಅದನ್ನು ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ. ಯಾಕೆಂದರೆ ಇವತ್ತಿನ ದಿನ ವಾಟರ್ ಕ್ವಾಲಿಟಿ ಎಷ್ಟು ಕೆಟ್ಟದಾಗಿದೆ ಅಂದರೆ ಅಂಡರ್ಗ್ರೌಂಡ್ ವಾಟರ್ ಟೇಬಲ್ ಡೌನ್ ಆಗ್ತಾ ಇರೋದ್ರಿಂದ ವಾಟರ್ ಕ್ವಾಲಿಟಿ ತುಂಬ ಕೆಟ್ಟದಾಗಿದೆ. ಹಾಗಾಗಿ ನಾವು ಇರೋ ವಾಟರ್ನೇ ನಾವು ಅಲ್ಲಿಗೆ ಕಳಿಸ್ತೇನೆ ನಾವು ಮ್ಯಾಕ್ಸಿಮಮ್ ಇಲ್ಲೇ ಯೂಸ್ ಮಾಡ್ಕೊಂಡಾಗ ವಾಟರ್ ಕ್ವಾಲಿಟಿ ಸಿಗುತ್ತೆ, ಅದು ಟ್ರೀಟ್ಮೆಂಟ್ ಇಶ್ಯೂ ಸಾಲ್ವ್ ಆಗುತ್ತೆ. ಇವಾಗ ಏನು ವಾಟರ್ ಕ್ವಾಲಿಟಿ ಇಶ್ಯೂ ಇದೆ ಅದಕ್ಕೆ ನಮ್ಮಲ್ಲಿ ಸೊಲ್ಯೂಷನ್ ಇದೆ, ಟೋಟಲ್ ಪ್ರಾಡಕ್ಟ್ಸ್ ಎಲ್ಲ ಇದೆ. ನಾವು 1 by 1 ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬಂದರೆ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್. ಇದು ಬಂದು ವಾಟರ್ ಸಾಫ್ಟ್ನಿಂಗ್ ಸಿಸ್ಟಮು, ವಾಟರ್ ಫಿಲ್ಟ್ರೇಷನ್ ಸಿಸ್ಟಮ್ ಅಂತ ಕರಿಬೋದು. ಇದರಲ್ಲಿ ಸಾಫ್ಟ್ನರು, ಸ್ಯಾಂಡ್ ಫಿಲ್ಟರು, ಕಾರ್ಬನ್ ಫಿಲ್ಟರ್ಸ್ ಬರುತ್ತೆ. ಸಾಫ್ಟ್ನರ್ ಬಂದು ವಾಟರ್ ಹಾರ್ಡ್ನೆಸ್ನ ಕಡಿಮೆ ಮಾಡಲಿಕ್ಕೆ, ಮತ್ತು ಸ್ಯಾಂಡ್ ಫಿಲ್ಟರ್ ಬಂದು ಸೆಡಿಮೆಂಟ್ ವಾಟ್ರಲ್ಲಿ ಏನಿದೆ ಸೆಡಿಮೆಂಟ್ನೆಲ್ಲ ರಿಮೂವ್ ಮಾಡಲಿಕ್ಕೆ, ಕಾರ್ಬನ್ ಫಿಲ್ಟರ್ ಬಂದು ಕಲ್ಲರು, ಸ್ಮೆಲ್ಲು, ಹೊಡೆಯೋರು ಇದನ್ನ ನೀವು ರಿಮೂವ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇದರಿಂದ ಇದು ಹೊಸ ಟೆಕ್ನಾಲಜಿ ಏನಿದೆ ಅಂತಂದರೆ, ಮೊದಲೆಲ್ಲ ಏನು ಮನೆಗಳಿಗೆ ಹಾಕ್ತಿದ್ರು ಎಷ್ಟೋ ಜನ ಕಸ್ಟಮರ್ಗೆ ಯಾವ ರೀತಿ ಪ್ರಾಡಕ್ಟ್ ಯೂಸ್ ಆಗುತ್ತೆ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಮ್ಯಾನ್ಯುಯಲ್ ಸಿಸ್ಟಮ್ ಹಾಕ್ತಾಯಿದ್ರು. ಮ್ಯಾನ್ಯುಯಲ್ ಸಿಸ್ಟಮ್ ಆ ಗೃಹ ಪ್ರವೇಶ ಆದಮೇಲೆ ಹಾಕಿದ್ದಾದಮೇಲೆ ಒಂದು 2 ತಿಂಗಳು 3 ತಿಂಗಳು ನೋಡ್ಕೊಳ್ತಿದ್ರು. ಮ್ಯಾನ್ಯುಯಲ್ ಮೇಂಟೆನೆನ್ಸ್ ಮಾಡಬೇಕಾಯ್ತು. ಕಸ್ಟಮರ್ಗೆ ಅದರಿಂದ ಏನು ಅನುಕೂಲಕ್ಕಿಂತ ಅನಾನುಕೂಲನೇ ಆಗ್ತಾಯಿತ್ತು. ದುಡ್ಡು ಖರ್ಚು ಮಾಡಿಬಿಟ್ಟು ಅದನ್ನು ಯುಟಿಲೈಸ್ ಮಾಡೋ ಒಂದು 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 ಚಾಕಚಕ್ಯತೆಯೂ ಸಹ ಕಸ್ಟಮರ್ಗೆ ಇರ್ತಿರ್ಲಿಲ್ಲ. ಸಪ್ಲೈಯರಿಂದ ಕರೆಕ್ಟ್ ಗೈಡ್ಲೈನ್ ಸಿಗ್ತಿರ್ಲಿಲ್ಲ. ಹಾಗಾಗಿ ಹಾಕಿರೋ ಇನ್ವೆಸ್ಟ್ಮೆಂಟ್ನ ವೇಸ್ಟ್ ಮಾಡ್ಕೊಳ್ತಾಯಿದ್ರು. ಇದು ನಮ್ಮ ಒಂದು ORG ಸಾಫ್ಟ್ವೇರ್ ಏನಿದೆ ಫುಲ್ಲಿ BFT ಟೆಕ್ನಾಲಜಿ, ಬಿಫೋರ್ ಟ್ಯಾಂಕ್ ಟೆಕ್ನಾಲಜಿ ಇದೆ. ಇದರಲ್ಲಿ ಫ್ಲೋ ಬೇಸ್ ಮೇಲೆ ವರ್ಕ್ ಆಗುತ್ತೆ. ಒಂದು ವಾಟ್ರು ಸಾಫ್ಟ್ವೇರ್ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ, ನಿಮಗೆ ಒಂದು ಸರಿ ಇದು ಸಿಸ್ಟಮ್ ಥ್ರೂ ಪಾಸ್ ಆದಾಗ ನಿಮಗೆ ಅದು ಥ್ರೂ ಪಾಸ್ ಆಗುತ್ತೆ. ಸಮ್ ಲಿಮಿಟೇಷನ್ಸ್ ಇರುತ್ತೆ. ಇವಾಗ ಎಕ್ಸಾಂಪಲ್ ಇದರಲ್ಲಿ ಒಂದು ಮೀಡಿಯಾ ರೆಸಿನ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿದೆ ಆ ಥರ ರೆಸಿನ್ ಇರುತ್ತೆ. ಆ ರೆಸಿನ್ ಕ್ವಾಂಟಿಟಿ ಎಷ್ಟು ಈ ಥರ ರೆಸಿನ್ ಇರುತ್ತೆ. ಈ ರೆಸಿನ್ ಕ್ವಾಂಟಿಟಿ ಮತ್ತು ಹಾರ್ಡ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸಿಸ್ಟಮ್ಗೆ. ಇದು ಈ ಥರ ರೆಸಿನ್ ಮೀಡಿಯಾ ಕರಿತೀವಿ. ಇದನ್ನು ವಾಟರ್ ಸಾಫ್ಟ್ವೇರಲ್ಲಿ ಯೂಸ್ ಮಾಡೋಂಥ ರೆಸಿನ್ ಮೀಡಿಯಾ. ಈ ರೆಸಿನ್ ಮೀಡಿಯಾ ಎಲ್ಲಿ ಎಷ್ಟು ಕ್ವಾಂಟಿಟಿ ಇರುತ್ತೆ ಮತ್ತು ಹಾರ್ಡ್ನೆಸ್ ಎಷ್ಟಿರುತ್ತೆ, ಇದಕ್ಕೆ ರೇಷನ್ ನಾವು ಕ್ಯಾಲ್ಕುಲೇಟ್ ಮಾಡಿ OBR ಅಂತ ಕರಿತೀವಿ, ಔಟ್ಪುಟ್ ಬಿಟ್ವೀನ್ ರೀಜನರೇಷನ್. ಅದು ಎಕ್ಸಾಂಪಲ್ ಇದರಲ್ಲಿ ಒಂದು 100 ಲೀಟರ್ ರೆಸಿನ್ ಇದೆ ಅಂತಂದರೆ ಸಿಸ್ಟಮ್ ಇನ್ಪುಟ್ಟು ಮತ್ತು ಔಟ್ಪುಟ್ಟು ನಮ್ಗೆ ಹಾರ್ಡ್ನೆಸ್ 500 ಇದೆ ಅಂತಂದಾಗ ಒಂದು 10,000 ಲೀಟ್ರ್ ಕೊಡುತ್ತೆ. 100 ಲೀಟ್ರಿಗೆ 10,000 ಆದಮೇಲೆ ಬರೋದೆಲ್ಲ ಹಾರ್ಡ್ ವಾಟ್ರು. ಮೊದಲು ಹಳೆ ಸಿಸ್ಟಮ್ ಏನಿತ್ತು, ಮ್ಯಾನ್ಯಲ್ ಸಿಸ್ಟಮ್, ಕಸ್ಟಮರ್ಗೆ ಗೊತ್ತಾಗ್ತಿರ್ಲಿಲ್ಲ. ನಾವು ಎಂಟೈರ್ ಸಿಸ್ಟಮ್ನ ಒಂದು ಫ್ಲೋ ರೇಟ್ ಮೇಲೆ ಹೇಳ್ಬಿಡ್ತೀವಿ. 3,000 ಲೀಟ್ರ್ ಪರ್ ಅವರು, 6,000 ಲೀಟ್ರ್ ಪರ್ ಅವರ್ ಅಂತ ಸೇಲ್ಸ್ಮನ್ಗಳೆಲ್ಲ ಸೇಲ್ ಮಾಡ್ತಾಯಿದ್ರು. ಕಸ್ಟಮರ್ಗೆ ಅವೇರ್ನೆಸ್ ಇರಲಿಲ್ಲ. 10,000 ಆದಮೇಲೆ ರೀಜನರೇಷನ್ ಮಾಡಬೇಕು ಅಂತ ಒಂದು ಅವೇರ್ನೆಸ್ ಇರಲಿಲ್ಲ. ನಮ್ಮದ್ರಲ್ಲಿ ಫುಲ್ಲಿ ಆಟೋಮೆಟಿಕ್ ಸಿಸ್ಟಮ್ ಇದೆ. ಫ್ಲೋ ಬೇಸ್ ಮೇಲೆ ವರ್ಕ್ ಆಗುತ್ತೆ. ಎಷ್ಟು ಫ್ಲೋ, ಇವಾಗ 10,000 ಲೀಟ್ರ್ ಆದ ತಕ್ಷಣ ಆಟೋಮೆಟಿಕ್ಕು ಅದು ಬ್ಯಾಕ್ ವಾಶ್ ರೀಜನರೇಷನ್ಗೆ ಹೋಗುತ್ತೆ. ಸಾಲ್ಟನ್ನು ಮೇಂಟೈನ್ ಮಾಡಿಕೊಂಡ್ರೆ ಆಗೋಗುತ್ತೆ. ಅದಕ್ಕೆ ಆದಂಥ ಒಂದು ಬ್ರೈನ್ ಟ್ಯಾಂಕನ್ನು ಡಿಸೈನ್ ಮಾಡಿದ್ವಿ. ಈ ಥರ ಬ್ರೈನ್ ಟ್ಯಾಂಕು ವಿತ್ ಬ್ರೈನ್ ಅಸೆಂಬ್ಲಿ ಬರುತ್ತೆ. ಅದು ಒಂದೇ ಸರಿಗೆ ಆಗೋಷ್ಟು 4-5 ಸರಿಗೆ ಆಗೋಷ್ಟು ಸಾಲ್ಟ್ ಹಾಕಿದ್ರೆ ಆಟೋಮೆಟಿಕ್ಕಾಗಿ ರೀಜನರೇಷನ್ ಆಗುತ್ತೆ. ಫುಲ್ಲಿ ಆಟೋಮೆಟಿಕ್ ಸಿಸ್ಟಮ್. ಕಸ್ಟಮರು ಒಂದು ಸರಿ ಇನ್ಸ್ಟಾಲ್ ಮಾಡಿ ಫಿಟ್ ಆ್ಯಂಡ್ ಫರ್ಗಟ್ ಆ ಥರ ಇರುತ್ತೆ. ಯಾವುದೇ ಕಾರಣಕ್ಕೆ ಅವರು ಡಿಪೆಂಡ್ ಆಗೋ ಸಪ್ಲೈಯರ್ ಮೇಲಾಗಲಿ ಮತ್ತು ಸರ್ವಿಸ್ ಪ್ರೊವೈಡರ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಆ ಥರ ಆಟೋಮೇಷನ್ ಸಿಸ್ಟಮ್ ಮಾಡಿದ್ದೀವಿ. ಅದೇ ರೀತಿ
ಹಾಟ್ ವಾಟರ್ ಸಿಸ್ಟಮ್ ಆದಾಗ ಇದನ್ನು ಹೀಟ್ ಪಂಪ್ ಏರ್ ಸೋರ್ಸ್ ಹೀಟ್ ಪಂಪ್ ಅಂತ ಕರಿತೀವಿ. ಇಟ್ ವಿಲ್ ಸೇವ್ ಅರೌಂಡ್ 70% ಆಫ್ ಎನರ್ಜಿ ವೆನ್ ಇಟ್ ಕಂಪೇರ್ ಟು ಗೀಸರ್ ಮತ್ತು ನಾರ್ಮಲ್ ಹೀಟಿಂಗ್ ಅಪ್ಲಯನ್ಸಸ್ ಕಂಪೇರ್ ಮಾಡಿದ್ರೆ. ಇದು ಎನ್ವೈರನ್ಮೆಂಟಲ್ ಹೀಟ್ನ ಅಬ್ಸರ್ವ್ ಮಾಡಿಕೊಂಡು ಮತ್ತು ಸೋರ್ಸ್ ಕರೆಂಟಿಂದ ಸಿಸ್ಟಮ್ ರನ್ ಆಗ್ಲಿಕ್ಕೆ ತಗೊಂಡು ಆಲ್ಮೋಸ್ಟ್ 70% ಎನರ್ಜಿ ಸೇವ್ ಮಾಡಿಕೊಂಡು ಇದು ನಿಮ್ಗೆ ಹಾಟ್ ವಾಟರ್ ಜನ್ರೇಷನ್ ಕೊಡುತ್ತೆ. ಇದು 24x7 ಹಾಟ್ ವಾಟ್ರು ಸಿಗುತ್ತೆ. ಜಸ್ಟ್ ಟೆಂಪ್ರೇಚರ್ ಡ್ರಾಪ್ ಆದ ತಕ್ಷಣ ಅದೇ ಆಟೋಮೆಟಿಕ್ ಆನ್ ಆಗುತ್ತೆ. ಯಾರು ಆನ್ ಮಾಡಬೇಕು, ಗೀಸರ್ ಆನ್ ಮಾಡಬೇಕು, ಈಗ ಏನೋ ಒಂದು ಕೆಲಸಕ್ಕೆ ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಹೀಟ್ ಗೀಸರ್ ಆನ್ ಮಾಡಿದ್ರೆ ಏನಾಗುತ್ತೆ, ದೇ ಹ್ಯಾವ್ ಟು ವೇಟ್ ಫಾರ್ 10-15 ಮಿನಿಟ್ಸು. ಇದನ್ನ ಇರೋದ್ರಿಂದ ಕಂಫರ್ಟ್ನೆಸ್. ಈಗ ಅಡ್ವಾನ್ಸ್ ಮನೆಗಳಲ್ಲಿ ಡೂಪ್ಲೆಕ್ಸ್ ಮನೆ, ತ್ರಿಪ್ಲೆಕ್ಸ್ ಮನೆ ಕಟ್ಕೊಂಡಿರೋರಿಗೆ ಯಾರಿಗೂ ಟೈಮ್ ಇರಲ್ಲ. ಆಮೇಲೆ ಎಲ್ಲರೂ ಅವರವರಾದ ಕೆಲಸದಲ್ಲಿ ಕಾರ್ಯದಲ್ಲಿ ಬ್ಯುಸಿಯಾಗಿರೋದ್ರಿಂದ ಈ ಥರ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಅವ್ರ ಟೈಮು ಸೇವ್ ಆಗುತ್ತೆ ಮತ್ತು ಕನ್ಸಿಸ್ಟೆಂಟ್ ವಾಟರ್ ಬರುತ್ತೆ. ಅದು ಮತ್ತು ಯಾವುದೇ ಕಾರಣಕ್ಕೆ ಅದು ಟ್ರಬಲ್ ಫ್ರೀ ಪ್ರಾಡಕ್ಟ್ ಅವ್ರು ಯೂಸ್ ಮಾಡ್ಬೋದು. ಟ್ರಬಲ್ ಫ್ರೀ ಹಾಟ್ ವಾಟರ್ನ ದೇ ಕ್ಯಾನ್ ಗೆಟ್. ಮತ್ತು ಇದು ಬಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ಗೆ ನಾವು ಯೂಸ್ ಮಾಡ್ತೀವಿ. ಇದು ಬೋರ್ವೆಲ್ ರೀಚಾರ್ಜಿಂಗ್, ಎಸ್ಪೆಷಲಿ ಇದು ವಿವೈ ಸ್ಕ್ರೀನ್ ಅಂತ ನಾವು ಕರಿತೀವಿ. ಈ ಸ್ಕ್ರೀನ್ ಹಾಕ್ಬಿಟ್ಟು ನಾವು ಫಿಲ್ಟ್ರೇಷನ್ ಮಾಡೋದ್ರಿಂದ ರೈನ್ ವಾಟರ್ ಏನು ಮೇಲಿಂದ ಬರುತ್ತೆ, ಕ್ಯಾಚ್ಮೆಂಟ್ ಏರಿಯಾದಿಂದ ಬಂದಿದ್ದು ಇದ್ರ ಥ್ರೂ ಪಾಸ್ ಮಾಡಿ ನಾವು ಫಿಲ್ಟ್ರೇಷನ್ ಆಗಿ ಬೋರ್ವೆಲ್ಗೆ ಹೋಗುತ್ತೆ. ಇದರಿಂದ ಏನಾಗುತ್ತೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದ್ರಿಂದ ಬೋರ್ವೆಲ್ಗೆ ಒಂದು ಈಲ್ಡ್ ಜಾಸ್ತಿ ಆಗುತ್ತೆ, ವಾಟರ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಮತ್ತು ವಾಟರ್ ಲೆವೆಲ್ ಇನ್ಕ್ರೀಸ್ ಆಗಿ ದೇ ಕ್ಯಾನ್ ಗೆಟ್ ದ ವಾಟರ್ ಫ್ರಮ್ ದಿ ಬೋರ್ವೆಲ್. ಎಷ್ಟೋ ಬೋರ್ವೆಲ್ ಡ್ರೈ ಆಗಿರ್ತವೆ, ನಾವು ಯಾವುದೋ ಚರಂಡಿಗೆ ಹಾಕೋದು, ಇವನ್ ಬೋರ್ವೆಲ್ ಡ್ರೈ ಆಗಿದ್ರು ಚರಂಡಿಗೆ ಹಾಕೋ ಬದಲಿಗೆ, ಚರಂಡಿ ಕಳಿಸೋ ಬದಲಿಗೆ ನಾವು ಅದನ್ನು ಇದು ಬೋರ್ವೆಲ್ಲು ಅಥವಾ ಇದು ರೀಚಾರ್ಜ್ ಮಾಡಿದಾಗ ಗ್ರೌಂಡ್ ವಾಟರ್ ಲೆವೆಲ್ಲು ಇನ್ಕ್ರೀಸ್ ಆಗುತ್ತೆ. ಇದನ್ನು ನಾವು ಎಲ್ಲ ಪಬ್ಲಿಕ್ಕು ಜನ ಅವೇರ್ನೆಸ್ ತಿಳ್ಕೊಂಡು ಮಾಡೋದು ಒಳ್ಳೆಯದು. 2008ಇಂದ ಇದನ್ನು ಕಂಪಲ್ಸರಿ ಮಾಡಿದ್ದಾರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಅದು ಸೀರಿಯಸ್ಸಾಗಿ ತೊಗೋಬೇಕಾಗಿದೆ ಪ್ರತಿಯೊಬ್ಬರೂ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಅಂತರ್ಜಲ ಮಟ್ಟ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಏನೋ ನಮ್ಮ ಅದೃಷ್ಟಕ್ಕೆ ಲಾಸ್ಟ್ ಇಯರ್ ಮಳೆ ಬಂದಿದೆ. ಕೆಲವೊಂದು ವರ್ಷಗಳಲ್ಲಿ 2 ವರ್ಷ 3 ವರ್ಷ ಗ್ಯಾಪ್ ಆಯಿತು ಅಂದರೆ ಮಳೆನೂ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ತುಂಬ ಕಷ್ಟ ಆಗುತ್ತೆ. ಪ್ರತಿಯೊಬ್ಬರು ನಾಗರಿಕರು, ಪ್ರತಿಯೊಬ್ಬರ ಜವಾಬ್ದಾರಿ ನಾವು ವಾಟರ್ ಮತ್ತು ಎನರ್ಜಿನ ಪ್ರಿಕಾಷನ್ ತೊಗೊಂಡು ಅದನ್ನು ಕನ್ಸರ್ವೇಷನ್ ಮಾಡಿ ಅದನ್ನು ಸೇವ್ ಮಾಡೋದು ಪ್ರತಿಯೊಬ್ಬರು ಕರ್ತವ್ಯ ಅಂತ ನಾವು ಹೇಳ್ತಾ ಇದ್ದೀವಿ. ಆ ಒಂದು ಕಂಪ್ನಿಯಾಗಿ ಹಂಸ ಎನ್ವಿರೋ ಎನರ್ಜಿ ಕಂಪ್ನಿನ ಹೆಸರಲ್ಲೇ ಇದೆ, ಎನ್ವಿರೋ ಮತ್ತು ಎನರ್ಜಿ ಅಂತ. ಇದರ ಉದ್ದೇಶ ಏನಂದರೆ ಆದಷ್ಟು ನಾವು ಎನರ್ಜಿನ, ವಾಟರ್ನ ಸೇವ್ ಮಾಡಿ ಪ್ರತಿಯೊಬ್ಬ ಕಸ್ಟಮರ್ಗೂ ನಾವು ಒಳ್ಳೆ ರೀತಿಯಲ್ಲಿ ಸೊಲ್ಯೂಷನ್ ಕೊಡಬೇಕು. ಮತ್ತು ಎನರ್ಜಿ ಎಫಿಷಿಯೆಂಟ್ ಅದರಿಂದ ಪ್ರಾಡಕ್ಟ್ ತಗೊಳ್ಳೋದಲ್ಲದೆ ಅವರು ಅದರಿಂದಲೇ ಹಣವನ್ನು ಸೇವ್ ಮಾಡಬೇಕು. ಮತ್ತು ಯಾವುದೇ ರೀತಿ ಸರ್ವಿಸ್ ತೊಂದರೆ ಇಲ್ಲದೆ ರೀತಿಯಲ್ಲಿ ನಾವು ಒಬ್ಬ ಟೆಕ್ನಿಷಿಯನ್ ಹೋಗ್ಬಿಟ್ರೆ ಎಲ್ಲ ಪ್ರಾಡಕ್ಟ್ನು ಸಹ ಸರ್ವಿಸ್ ಮಾಡೋ ಥರ ಇರುತ್ತೆ. ಇದರಲ್ಲಿ ಮಿನಿ ರೇಂಜಸ್ ಇರುತ್ತೆ, ಅದು ಹೈಯರ್ ರೇಂಜಸ್ ಇರುತ್ತೆ. ಡಿಪೆಂಡ್ಸ್ ಅಪಾನ್ ದ ಕನ್ಸಂಪ್ಷನ್ ಮೇಲೆ ವಾಟರ್ ಸಾಫ್ಟ್ನರು ನಾವು ಡಿಸೈನ್ ಮಾಡ್ತೀವಿ. ಇದು ಸ್ಮಾಲರ್ ಕೆಪಾಸಿಟಿ, ಇದಕ್ಕಿಂತ ಚಿಕ್ಕದು ಇದೆ, ಸಿಂಗಲ್ ಬಾತ್ರೂಮ್ಗೆ ಯೂಸ್ ಮಾಡೋಂಥ ಪ್ರಾಡಕ್ಟು ಇದೆ. ಇದು ಮ್ಯಾನ್ಯಲಾಗಿ ಆಪ್ರೇಟ್ ಮಾಡ್ಬೋದು. ಮತ್ತು ಆಟೋಮೆಟಿಕಲ್ಲು ಸಿಂಗಲ್ ಪ್ರಾಡಕ್ಟು ಚಿಕ್ಕದು. ಇದು ಹೇಗಂದರೆ ನಂಬರ್ ಆಫ್ ಬಾತ್ರೂಮು ಜನ ಹೆಂಗಿರ್ತಾರೆ ಅದ್ರ ಮೇಲೆ ರೇಂಜಸ್ ಇದೆ. ಎಲ್ಲ ಫುಲ್ಲಿ ಆಟೋಮೆಟಿಕ್ ಸಿಸ್ಟಮ್ ಇದೆ. ಇದೊಂದೇ ಒಂದು ಸಿಸ್ಟಮ್ ಮಾತ್ರ ಮ್ಯಾನ್ಯಲ್ ಇದೆ. ಇದು ಯಾಕೆಂದರೆ ಕೆಲವರು ಅಡಾಪ್ಟ್ ಮಾಡ್ಕೊಳ್ಳೋಕೆ ಅಫೋರ್ಡಬಲ್ ಇಲ್ಲ ಅಂದಾಗ ಇದನ್ನು ದೇ ಕ್ಯಾನ್ ಬೈ. ಅದರ್ವೈಸ್ ದೇ ಕ್ಯಾನ್ ಗೋ ವಿತ್ ಇವನ್ ಸ್ಮಾಲರ್ ರೇಂಜ್ ಆಲ್ಸೋ ಆಟೋಮೆಟಿಕ್ ಇದೆ ನಮ್ಮಲ್ಲಿ ಸಾಫ್ಟ್ನಿಂಗ್ ಸಿಸ್ಟಮಲ್ಲಿ. ಮತ್ತು ಇದು ಬಂದು ಡ್ರಿಂಕಿಂಗ್ ವಾಟ್ರಿಗೆ RO ಸಿಸ್ಟಮು. ಇದು ವೆರಿ ಕಾಂಪ್ಯಾಕ್ಟ್ ಮಾಡಲು ಆ ಮಾರ್ಕೆಟಲ್ಲಿ ಅವೈಲಬಲ್ ಇರೋದಕ್ಕಿಂತ ಇದು ತುಂಬ ಎಕಾನಮಿಯಾಗಿ ಡಿಸೈನ್ ಮಾಡಿದ್ದೀವಿ. ನಾರ್ಮಲಿ ಹಾರಿಜೆಂಟಲ್ ಮಾಡಿದಾಗ ಜಾಗ ಜಾಸ್ತಿ ತಗೊಳ್ತಿತ್ತು, ಕಡಿಮೆ ಸ್ಪೇಸಲ್ಲಿ ಅದು 100 LPH RO ಇದು ಕೆಪಾಸಿಟಿ. ಇದು ಬಂದು ನಿಮಗೆ ಕಡಿಮೆ ಸ್ಪೇಸಲ್ಲೇ ಹೈಯರ್ ಎಫಿಷಿಯನ್ಸಿ ಕಡಿಮೆ ಜಾಗ ತಗೊಂಡು ಯೂಸ್ ಮಾಡ್ಬೋದು ಇದು RO ಸಿಸ್ಟಮು. ಮತ್ತು ಇದರಲ್ಲಿ ರೇಂಜಸ್ ಮತ್ತು ಇದು ಸಹ ಫಿಲ್ಟ್ರೇಷನ್ ಸಿಸ್ಟಮು. ಇದರಲ್ಲಿ RO ಸಿಸ್ಟಮ್ ನಮ್ಮದು ಸ್ಪೆಷಲೈಸೇಷನ್ ಅಂದರೆ ತೋಡಿ ಪ್ರಾಡಕ್ಟ್ ಅಂತ. ಇದು TDS ಆನ್ ಡಿಮ್ಯಾಂಡ್ ಇಂಡಿಕೇಟರ್ ಅಂತ. ಇದರಲ್ಲಿ ಬಂದು ನಿಮಗೆ ಇನ್ಪುಟ್ ವಾಟರ್ ಯಾವುದೇ ಕ್ವಾಲಿಟಿ ಇರಲಿ, ನಮ್ದು ಹೇಗೆ AC ವರ್ಕ್ ಆಗುತ್ತಲ್ಲ, AC ಟೆಂಪ್ರೇಚರ್ ಡ್ರಾಪ್ ಆದ ತಕ್ಷಣ ಯಾವ ರೀತಿ ಅದು ಆಟೋಮೆಟಿಕ್ಕಾಗಿ ಸ್ವಿಚ್ ಆನ್ ಆಗುತ್ತೆ, ಮತ್ತು ಟೆಂಪ್ರೇಚರ್ ರೀಚ್ ಆದ ತಕ್ಷಣ ಅದು ಕೂಲ್ ಆದ ತಕ್ಷಣ ಆಫ್ ಆಗುತ್ತೆ. ಅದೇ ಥರ ಟೆಕ್ನಾಲಜಿ. ವಾಟರ್ ಕ್ವಾಲಿಟಿ ಯಾವುದೇ ಇನ್ಪುಟ್ ಇರಲಿ, ಅದು ಹಾರ್ಡ್ ವಾಟ್ರು ಇವನ್ 1000 ppm ಇರ್ಬೋದು, ಅಥವಾ 500 ppm ಇರ್ಬೋದು, 250 ppm ಇರ್ಬೋದು, ಆಟೋಮೆಟಿಕ್ಕಾಗಿ ಇದರಲ್ಲಿ TDN ಆನ್ ಡಿಮ್ಯಾಂಡ್ ಇಂಡಿಕೇಶನ್ ಮೇಲೆ ಅದು ಅದೇ ಸೆಟ್ ಮಾಡ್ಕೊಳ್ಳುತ್ತೆ. ಯಾಕೆಂದರೆ ಇದರಲ್ಲಿ RO, UV, UF ಬರೀ RO ಕೊಡೋದ್ರಿಂದ ಏನಾಗುತ್ತೆ, ಮಿನರಲ್ಸ್ ಎಲ್ಲ ರಿಮೂವ್ ಆಗುತ್ತೆ, ಬಾಡಿಗೆ ನಮಗೆ ರೆಸಿಸ್ಟೆನ್ಸ್ ಪವರ್ ಇಲ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾವು ಆಲ್ಕಲೈನ್ ವಾಟರ್ ಅಂತ ಯೂಸ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಅದು ಮಿನರಲ್ ಆಡ್ ಆಗುತ್ತೆ, ಆರ್ಟಿಫಿಷಿಯಲ್ ಮಿನರಲ್ ಆಡ್ ಆಗುತ್ತೆ. ಇದರಿಂದ ನಮಗೆ ಬಾಡಿಗೆ ಬೇಕಾಗಿರೋಂಥ ಮಿನರಲ್ ಸಿಗುತ್ತೆ. ಈ ಸಿಸ್ಟಮಲ್ಲಿ ಪೇಟೆಂಟೆಡ್ ಟೆಕ್ನಾಲಜಿ ಪ್ರಾಡಕ್ಟಲ್ಲಿ ಎಲ್ಲ ಫೆಸಿಲಿಟಿ ಇದೆ. ನೀವು ರಿವರ್ ವಾಟರ್ ಬಂದ್ರೂ ಅದು ಆಟೋಮೆಟಿಕ್ UF ಅಲ್ಲಿ ವರ್ಕ್ ಆಗುತ್ತೆ, ಅಲ್ಟ್ರಾ ಫಿಲ್ಟ್ರೇಷನಲ್ಲಿ ವರ್ಕ್ ಆಗುತ್ತೆ. ಮತ್ತು ಬೋರ್ವೆಲ್ ವಾಟರ್ ಇದ್ದರೆ
ಆರ್ ಒ ಇಂದ ವರ್ಕ್ ಆಗುತ್ತೆ. ಮತ್ತು ಯಾವಾಗ ಮಿನರಲ್ ತೆಗೆದಿರುತ್ತೆ ಮತ್ತು ಆಲ್ಕಲೈನ್ ವಾಟರ್ನ ಲೈವ್ ಆಲ್ಕಲೈನ್ ಕುಡಿಬೇಕಾಗುತ್ತೆ. ಆ್ಯಕ್ಚುಲಿ ಡೈರೆಕ್ಟಾಗಿ ಆಲ್ಕಲೈನ್ ಸ್ಟೋರ್ ಮಾಡಿ ಕುಡಿದಾಗ ಏನಾಗುತ್ತೆ, ಅದು ವಿಷ ಥರ ಇರುತ್ತೆ. ಇದು ಜಸ್ಟ್ ಆಲ್ಕಲೈನ್ ಬಟನ್ ಒತ್ತಿದ್ರೆ ಆ ಕಡೆ ಇದೆ, ಆ ಕಡೆ ಹೋದ್ರೆ ಸಿಗುತ್ತೆ ಇನ್ಫಾರ್ಮೇಷನ್. ಬೇಕಾದ್ರೆ ತೋರಿಸ್ತೀನಿ ನಾನು. ಇದು ಬಂದು ಸ್ವಿಮ್ಮಿಂಗ್ ಪೂಲ್ ಫಿಲ್ಟ್ರೇಷನ್ ಸಿಸ್ಟಮ್. ಇದು ಆಟೋಮೆಟಿಕ್ ಸಿಸ್ಟಮ್ ಇದೆ. ಸ್ವಿಮ್ಮಿಂಗ್ ಪೂಲಲ್ಲಿ ಏನು ಲೀವ್ಸ್ ಇರ್ಬೋದು, ಸೆಡಿಮೆಂಟ್ ಇರ್ಬೋದು, ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ಏನು ಡರ್ಟ್ ಬರುತ್ತೆ ಅದನ್ನು ಆಟೋಮೆಟಿಕ್ಕಾಗಿ ಫಿಲ್ಟ್ರೇಷನ್ ಮಾಡಿ ಪ್ಯಾರಾಮೀಟರ್ ಸೆಟ್ ಮಾಡಿಬಿಟ್ರೆ ಅದೇ ಆಟೋಮೆಟಿಕ್ಕಾಗಿ ಫಿಲ್ಟ್ರೇಷನ್ ಮಾಡುತ್ತೆ. ಇದು ಸಹ ಮಿನಿ ಸಾಫ್ಟ್ನರ್ ರಿಲೇಟೆಡ್. ಎಲ್ಲ ಜಾಗ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಜೋಡಿಸಿದ್ದೀವಿ. ಚಿಕ್ಕದೆಲ್ಲ ಒಂದು ಕಡೆ, ದೊಡ್ಡದೆಲ್ಲ ಒಂದು ಕಡೆ ಜೋಡಿಸಿದ್ದೀವಿ. ಇಲ್ಲಿ ಬಂದು ಪಂಪಿಂಗ್ ಸಿಸ್ಟಮ್. ಇದು ಗ್ರಂಡ್ ಫೋರ್ಸ್ ಎನರ್ಜಿ ಎಫಿಷಿಯೆಂಟ್ ಪಂಪ್ಸ್. ಇಡೀ ವರ್ಲ್ಡ್ ವೈಡಲ್ಲಿ ನಂಬರ್ 1 ಪಂಪ್ ಇದು. ಇದು ಕಂಪೇರ್ ಟು ಲೋಕಲ್ ಪಂಪ್ಸ್ ಇಟ್ ಕ್ಯಾನ್ ಸೇವ್ಸ್ ಅರೌಂಡ್ 30% ಆಫ್ ಎನರ್ಜಿ. ಮತ್ತು ಬೇರೆ ಪಂಪಿಗೆ ಒಂದು ಕ್ವಾಲಿಟಿ ಎಫಿಷಿಯನ್ಸಿ ತುಂಬ ಚೆನ್ನಾಗಿರುತ್ತೆ. ಇದು ಪ್ರೆಷರ್ ಬೂಸ್ಟಿಂಗ್ ಪಂಪು. ಮನೆಗಳಲ್ಲಿ ಪ್ರೆಷರ್ ಬರಲಿಕ್ಕೆ ಕನ್ಸಿಸ್ಟೆನ್ಸ್ ಪ್ರೆಷರ್, ಇವಾಗ ಏನಾಗುತ್ತೆ ಈಗಿನ ಫಿಟ್ಟಿಂಗ್ಸಲ್ಲಿ ಶವರ್ಸು ಮತ್ತು ರೈನ್ ಶವರ್ಸು ಐಎಂಡ್ ಫಿಟ್ಟಿಂಗ್ಸ್ ಇರೋದ್ರಿಂದ ಟ್ಯಾಪಲ್ಲಿ ನೀರೇ ಬರೋಲ್ಲ. ಆದ್ದರಿಂದ ಇದನ್ನು ಹಾಕಿದಾಗ ಜಸ್ಟ್ ಟ್ಯಾಪ್ ಓಪನ್ ಮಾಡಿದ್ರೆ ಪಂಪ್ ಆನ್ ಆಗುತ್ತೆ, ಟ್ಯಾಪ್ ಕ್ಲೋಸ್ ಮಾಡಿದ್ರೆ ಪಂಪ್ ಆಫ್ ಆಗುತ್ತೆ. ಈ ಥರ ಪ್ರೆಷರೈಸ್ ಅಪ್ಲಿಕೇಶನ್ನು ನಿಮಗೆ ಕಂಟಿನ್ಯೂಸ್ ವಾಟರ್ ಸಿಗುತ್ತೆ ನಿಮಗೆ, ಪ್ರೆಷರ್ ವಾಟರು. ಇದರಲ್ಲೇ ನಾರ್ಮಲ್ ಇದು ಸಬ್ಮರ್ಸಿಬಲ್ ಪಂಪು. ಇದರಲ್ಲಿ ಬಂದು ನಾರ್ಮಲ್ ಪಂಪ್, ವಾಟರ್ ಸರ್ಕ್ಯುಲೇಷನ್ ಪಂಪ್ಗೆಲ್ಲ ಯೂಸ್ ಮಾಡ್ತೀವಿ. ಇಲ್ಲಿ ಡ್ರಾಯಿಂಗ್ ನೀವು ನೋಡ್ತಾ ಇರ್ಬೋದು. ಈ ಡ್ರಾಯಿಂಗಲ್ಲಿ ಇಲ್ಲಿ ಹೋಗ್ತಾ ಇದೆ ಸಿಸ್ಟಮ್ಮು. ತೆಗೆದುಕೊಳ್ಳ ಇಲ್ಲೇನು ಹೋಗ್ತಾ ಇದೆ, ಇದು ನಮ್ಮದು ಎಂಟೈರ್ ಸಿಸ್ಟಮ್. ನಾವೇನು ಇಲ್ಲೇನು ಪ್ರಾಡಕ್ಟ್ ಎಲ್ಲ ಇಟ್ಟಿದ್ದೀವಿ, ನಿಮ್ಗೆ ಅರ್ಥ ಆಗುತ್ತೆ. ಯಾಕೆಂದರೆ ಇಲ್ಲೆಲ್ಲ ಎಲ್ಲ ಪ್ರಾಡಕ್ಟ್ ಅಲ್ಲೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇರುವಾಗ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಿಮಗೆ ಕೊಟ್ಟಿರೋದು ಇಡೀ ಡಯಾಗ್ರಾಮಲ್ಲಿ ಎಲ್ಲದೂ ನಾವು ಏನೇನು ಬರುತ್ತೆ ಮನೆಯಲ್ಲಿ ಅದನ್ನೆಲ್ಲ ಅಡಾಪ್ಟ್ ಮಾಡಿದ್ದೀವಿ. ಇಲ್ಲಿ ಬಂದು ಸಂಪ್ ಟ್ಯಾಂಕ್ ಇದೆ. ಸಂಪ್ ಟ್ಯಾಂಕಿಂದ ಸಬ್ಮರ್ಸಿಬಲ್ ಸಂಪ್ ಮೋಟ್ರ್ ಹಾಕಿದ್ದೀವಿ. ಸಂಪ್ ಮೋಟ್ರಿಂದ ಡೈರೆಕ್ಟಾಗಿ ವಾಟರ್ ಟ್ರೀಟ್ಮೆಂಟ್ ಸಿಸ್ಟಮ್ ಹೋಗುತ್ತೆ. ಸ್ಯಾಂಡ್ ಫಿಲ್ಟರು, ಕಾರ್ಬನ್ ಫಿಲ್ಟರು, ವಾಟರ್ ಸಾಫ್ಟ್ನರು. ಇದಾದಮೇಲೆ ಫಿಲ್ಟ್ರೇಷನ್ ಆಗಿದ್ದಾದಮೇಲೆ ಮತ್ತೆ ಇಲ್ಲಿಂದ ಡೈರೆಕ್ಟಾಗಿ ಹೋಗುತ್ತೆ. ಇಲ್ಲಿ ಬೈಪಾಸ್ ವಾಲ್ ಕೊಟ್ಟಿದ್ದೇವೆ. ಇನ್ ಕೇಸ್ ನಾಳೆ ದಿನ ಸಿಸ್ಟಮ್ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಇವೆರಡು ಗೇಟ್ ವಾಲ್ ಕ್ಲೋಸ್ ಮಾಡಿಬಿಟ್ರೆ ಈ ಗೇಟ್ ವಾಲ್ ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ಹೋಗುತ್ತೆ. ಇನ್ ಕೇಸ್ ಪ್ರಾಬ್ಲಮ್ ಮಾಲ್ ಫಂಕ್ಷನ್ ಆದಂಥ ಸಂದರ್ಭದಲ್ಲಿ ಇಲ್ಲಿಂದ ಇದ್ರ ಥ್ರೂ ಹೋಗೋದ್ರಿಂದ ಸ್ಯಾಂಡ್ ಫಿಲ್ಟ್ರಲ್ಲಿ ಸೆಡಿಮೆಂಟ್ ಎಲ್ಲ ರಿಮೂವ್ ಆಗುತ್ತೆ. ಕಾರ್ಬನ್ ಫಿಲ್ಟ್ರಲ್ಲಿ ಕಲರು, ಸ್ಮೆಲ್ಲು ಎಲ್ಲ ರಿಮೂವ್ ಆಗುತ್ತೆ. ವಾಟರ್ ಸಾಫ್ಟ್ನರಲ್ಲಿ ಹಾರ್ಡ್ನೆಸ್ ಎಲ್ಲ ರಿಮೂವ್ ಆಗುತ್ತೆ. ಕ್ಲಿಯರ್ ವಾಟರ್ ಓವರ್ ಟ್ಯಾಂಕಿಗೆ ಹೋಗುತ್ತೆ. ಇದು ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇಲ್ಲಿ ಸ್ಟೋರ್ ಆಗುತ್ತೆ. ಇಲ್ಲಿಂದ ನೆಕ್ಸ್ಟ್ ಮನೆಗಳಿಗೆ ಸಪ್ಲೈ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದು ಬೈಪಾಸ್ ಲೈನ್ ಕೊಟ್ಟಿದ್ದೀವಿ, ಡೈರೆಕ್ಟಾಗಿ ಟ್ಯಾಂಕಿಂದ ಹೋಗ್ಬೋದು. ಬಟ್ ಒಂದು ಪಂಪ್ ಈ ಸ್ವಿಚ್ ಆನ್ ಆ ಟೈಮಲ್ಲಿ ಏನಾಗುತ್ತೆ, ಪ್ರೆಷರ್ ಪಂಪ್ ಆನ್ ಆದ ತಕ್ಷಣ ಇದು NRV ನಾನ್ ರಿಟರ್ನ್ ವಾಲ್ ಅಂತ ಕರಿತೀವಿ. ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ನಾನ್ ರಿಟರ್ನ್ ವಾಲು. ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದ್ವಿ NRV, ಯೂನಿಯನ್ನು, ಬಾಲ್ ವಾಲ್ ಎಲ್ಲ ಮೆನ್ಷನ್ ಮಾಡಿದ್ದೀವಿ, ಏಕೆಂದರೆ ಗೊತ್ತಾಗಲಿ ಅಂತ. ಇಲ್ಲಿಂದ ಬಂದಿದ್ದು ಇವಾಗ ಪಂಪ್ ಆನ್ ಆದ ತಕ್ಷಣ NRV ನಾನ್ ರಿಟರ್ನ್ ವಾಲ್ ಒನ್ ವೇ ಇರುತ್ತೆ. ಈ ಕಡೆ ಪ್ರೆಷರ್ ಬಿಲ್ಡಪ್ ಆದ ತಕ್ಷಣ ಲಾಕ್ ಆಗುತ್ತೆ, ಇಲ್ಲಿಂದ ಸಪ್ಲೈ ಆಗುತ್ತೆ. ಇದು ಸೀದಾ ಡೈರೆಕ್ಟಾಗಿ ಬಾತ್ರೂಮ್ಗೆ ಹೋಗ್ತಾ ಇದೆ. ಕೋಲ್ಡ್ ವಾಟರ್ ಲೈನ್ ಇದು. ಬಾತ್ರೂಮ್ 1, ಬಾತ್ರೂಮ್ 2ಗೆ ಹೋಗ್ತಾ ಇದೆ ಕೋಲ್ಡ್ ವಾಟ್ರು. ಅದೇ ರೀತಿ ಹಾಟ್ ವಾಟ್ರು ಇಲ್ಲಿಂದ ಬಂದು ಸೋಲಾರ್ ವಾಟರ್ ಹೀಟ್ರಿಗೆ ಹೋಗಿ ಸೋಲಾರ್ ವಾಟರ್ ಹೀಟ್ರಿಂದ ಹೀಟ್ ಪಂಪು. ಅದೇ ಹೇಳಿದ್ನಲ್ಲ, ಇವಾಗ ಎಲ್ಲರೂ ಗೀಸರ್ ಹಾಕೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಬಾತ್ರೂಮಲ್ಲೂ ಗೀಸರ್ ಹಾಕೋದ್ರಿಂದ ಅಕ್ವಾರ್ಡಾಗಿ ಕಾಣಿಸುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರನೇ ಹೀಟ್ ಪಂಪ್ ಬರುತ್ತೆ. ಅದು ಒಂದು ಬೆನಿಫಿಟ್. ಎರಡನೇದು ಏನಂದರೆ, ಒಂದು ಗೀಸರ್ ನೀವು ಯೂಸ್ ಮಾಡಿದ್ರೆ 2 ಕಿಲೋವಾಟ್ ಪವರ್ ಕನ್ಸಂಪ್ಷನ್ ತಗೊಳುತ್ತೆ. ಅದೇ ಇನ್ಪುಟ್ 2 ಕಿಲೋವಾಟ್ ಇದ್ದರೆ ಔಟ್ಪುಟ್ಟು 2 ಕಿಲೋವಾಟ್ ಇರುತ್ತೆ. ಅಂದರೆ ಒಂದು ಯೂನಿಟ್ಗೆ 1000 ವ್ಯಾಟಿಗೆ 1 ಯೂನಿಟ್ ಕರೆಂಟ್ ಅಂತ ಕರಿತೀವಿ ನಾವು. 2 ಕಿಲೋವಾಟ್ ಅಂದರೆ 2 ಯೂನಿಟ್ ಕರೆಂಟ್ ಕನ್ಸಂಪ್ಷನ್ ಮಾಡುತ್ತೆ ಒಂದು ಗೀಸರ್ 1 ಅವರ್ ರನ್ ಆದರೆ. ಅದೇ 2 ಕಿಲೋವಾಟ್ ನಾವು ಹೀಟ್ ಪಂಪಿಗೆ ಕೊಟ್ಟಾಗ ನಿಮಗೆ 8 ಕಿಲೋವಾಟ್ ಜನರೇಟ್ ಆಗುತ್ತೆ. ಅಂದರೆ ಈಕ್ವಲೆಂಟ್ ಟು 4 ಗೀಸರ್, ಕನ್ಸಂಪ್ಷನ್ ಈಸ್ ಈಕ್ವಲೆಂಟ್ ಟು 1 ಗೀಸರ್. ಅವಾಗ ದೇ ಕ್ಯಾನ್ ಸೇವ್ 70% ಆಫ್ ಎನರ್ಜಿ ಆಗುತ್ತೆ. ಇಲ್ಲಿಂದ ಬಂದಿದ್ದು ಹಾಟ್ ವಾಟರ್ ಡೈರೆಕ್ಟಾಗಿ ಬಾತ್ರೂಮ್ 1, ಬಾತ್ರೂಮ್ 2 ಹೋಗುತ್ತೆ. ಇಲ್ಲಿ ಈ ಕಡೆ ಕೋಲ್ಡ್ ವಾಟರ್ ಬರುತ್ತೆ, ಇದು ಹಾಟ್ ವಾಟರ್ ಬರುತ್ತೆ. ಇಲ್ಲಿ ಮಿಕ್ಸರ್ ವಾಲಲ್ಲಿ ಓಪನ್ ಮಾಡಿದಾಗ ಕೋಲ್ಡ್ ವಾಟರ್ ಬೇಕಂದ್ರೆ ಕೋಲ್ಡ್ ವಾಟರ್, ಹಾಟ್ ವಾಟರ್ ಬೇಕಂದ್ರೆ ಹಾಕೊಂಡು ಮಿಕ್ಸರ್ ಅಂದರೆ ಮಿಕ್ಸರ್ ಇದು ಮಾಡ್ಕೊಂಡು ಇಲ್ಲಿಂದ ಮತ್ತೆ ಈ ಪೈಪ್ಲೈನ್ ಇಲ್ಲಿಂದ ಏನಿರುತ್ತೆ ತಣ್ಣೀರು ಇರುತ್ತೆ. ಆ ತಣ್ಣೀರನ್ನ ನಾವು ಡೈರೆಕ್ಟಾಗಿ ಓಪನ್ ಮಾಡಿದ ತಕ್ಷಣ ಒಂದು ಬಕೆಟ್ ಅಥವಾ 2 ಬಕೆಟ್ ಆದಮೇಲೆ ನಿಮಗೆ ಬಿಸಿನೀರು ಬರುತ್ತೆ. ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ನಾವೇನು ಮಾಡಿದ್ವಿ, ರಿಟರ್ನ್ ಲೈನ್ ಇಲ್ಲಿಂದ ಮಾಡ್ಕೊಂಡು ಹೋಗ್ಬಿಟ್ಟು ಇವಾಗ ಪ್ರತಿಯೊಂದು ಮನೆಗೂ ನಾವು ಇದು ಮಾಡ್ತಾ ಇದ್ದೀವಿ. ಇಲ್ಲಿಂದ ಪಂಪ್ಗೆ ಹೋಗುತ್ತೆ, ಪಂಪಿಂದ ಡೈರೆಕ್ಟಾಗಿ ಹೋಗುತ್ತೆ. ಇಲ್ಲಿ ಟೆಂಪ್ರೇಚರ್ ಮತ್ತು ಟೈಮರ್ ಕಂಟ್ರೋಲ್ ಪ್ಯಾನಲ್ ಇರುತ್ತೆ. ಅದು ಪೀಕ್ ಅವರ್ ಡಿಮ್ಯಾಂಡ್ ನಾವು ಸೆಟ್ ಮಾಡ್ಕೊಂಡು, ಎಕ್ಸಾಂಪಲ್ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಅವ್ರು ಯೂಸ್ ಮಾಡ್ತಾರೆ ಅಂತಂದರೆ ಅದು ಡೈರೆಕ್ಟಾಗಿ
ಆಟೋಮೆಟಿಕ್ಕಾಗಿ ಅದು ನಿಮಗೆ ಮೇಂಟೈನ್ ಮಾಡುತ್ತೆ. 6 ಇಂದ 10ಗೆ ಮೇಂಟೈನ್ ಮಾಡಬೇಕು ಅಂದರೆ ಆ ಟೈಮಿಗೆ ಸೆಟ್ ಮಾಡಿಬಿಟ್ಟು ಟೆಂಪ್ರೇಚರ್ ಸೆಟ್ ಮಾಡಿಬಿಟ್ರೆ 6 ಇಂದ 10 ಗಂಟೆವರೆಗೂ ನಿಮಗೆ ಹಾಟ್ ವಾಟ್ರ್ ಬರ್ತಿಲ್ಲ. ಎಂಟೈರ್ ಡೇ ಬೇಕು ನಮ್ಗೆ ಹಾಟ್ ವಾಟ್ರು ಓಪನ್ ಮಾಡ್ದಂಗೆ ಸಿಗಬೇಕು ಅಂದರೆ ಅದು ಇಂಟಿಗ್ರೇಷನ್ ಮಾಡ್ಬೋದು. ಆವಾಗ ಕಂಟಿನ್ಯೂಸ್ ಹಾಟ್ ವಾಟರ್ ಅವ್ರು ತಗೋಬೋದು, ಯಾವುದೇ ರೀತಿ ಒಂದು ಡ್ರಾಪ್. ಏಕೆಂದರೆ ಇಷ್ಟು ವಾಟ್ರ್ ನಾವೆಲ್ಲ ಟ್ರೀಟ್ ಮಾಡಿ ಇಲ್ಲಿ ಕಳಿಸಿ ಜಸ್ಟ್ ಬಾತ್ರೂಮಲ್ಲಿ ಡ್ರೈನ್ ಮಾಡಿದಾಗ ಅಷ್ಟು ವಾಟ್ರ್ ವೇಸ್ಟ್ ಆಗುತ್ತೆ. ಒಂದು 30-40 ಮನೇಲಿ ಅಟ್ಲೀಸ್ಟ್ 1 ಲಕ್ಷ ಲೀಟ್ರ್ ವೇಸ್ಟ್ ಮಾಡ್ತಾರೆ 1 ಇಯರಲ್ಲಿ. ಅದನ್ನು ಈ ಸರ್ಕ್ಯುಲೇಷನ್ ಪಂಪ್ ಜಸ್ಟ್ 1 ಮಿನಿಟ್ ಅಥವಾ 2 ಮಿನಿಟ್ಸ್ ರನ್ ಆಗೋದ್ರಿಂದ ಯು ಕ್ಯಾನ್ ಸೇವ್ 1 lakh ಟುಗೆದರ್ಸ್ ಆಫ್ ವಾಟರ್ ಇನ್ ಎವ್ರಿ ಹೌಸ್. ಇದು ನಮ್ಮ ಎಂಟೈರ್ ಸಿಸ್ಟಮು. ಅದೇ ರೀತಿ ನಮ್ದೆಲ್ಲ ಪ್ರಾಡಕ್ಟ್ ರೇಂಜಸ್ ಎಲ್ಲ ಆಲ್ರೆಡಿ ಹೇಳಿದ್ದೀನಿ. ವಾಟರ್ ಹೀಟರ್ ಅಂತ ಇದೆಯಲ್ಲ ಸಿಸ್ಟಮ್, ಇದು ಹೇಗೆ ಅದಕ್ಕೆ ವರ್ಕ್ ಆಗುತ್ತೆ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್. ಸರ್, ಸೋಲಾರ್ ವಾಟರ್ ಹೀಟರ್ ಬಂದು ಇದು ಡಿಪೆಂಡ್ಸ್ ಅಪ್ ಆನ್ ದ ಸನ್ನು. ಏನಾಗುತ್ತೆ, ಸನ್ಲೈಟ್ ಇದ್ದಾಗ ಮಿನಿಮಮ್ 3 ರಿಂದ 4 ಅವರ್ ಸನ್ಲೈಟ್ ಇದ್ದರೆ ಅದು ನಿಮಗೆ ಎಫಿಷಿಯೆಂಟ್ ಹಾಟ್ ವಾಟರ್ ಅಪ್ ಟು 70-80 ಡಿಗ್ರಿವರೆಗೂ ಕೊಡುತ್ತೆ ಸಮ್ಮರ್ ಸೀಸನಲ್ಲಿ. ಬಟ್ ಮಳೆಗಾಲದ ಸೀಸನಲ್ಲಿ ಮೋಡ ಮುಚ್ಕೊಂಡ್ರೆ ನಿಮಗೆ ಹಾಟ್ ವಾಟರ್ ಬರೋಲ್ಲ. ಆ ಟೈಮಲ್ಲಿ ಹಾಟ್ ವಾಟರ್ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಅದಕ್ಕೆ ನಾವೇನು ಮಾಡಿದ್ವಿ, ಹೀಟ್ ಪಂಪ್ ಕೊಟ್ಟಿರ್ತೀವಿ. ಇಲ್ಲಿ ಯಾವಾಗ ಟೆಂಪರೇಚರ್ ಡ್ರಾಪ್ ಆಗುತ್ತೆ ಅವಾಗ ಹೀಟ್ ಪಂಪು ಆನ್ ಆಗುತ್ತೆ. ಹೀಟ್ ಪಂಪು 24x7 ಹಾಟ್ ವಾಟರ್ ಕೊಡುತ್ತೆ. ಅದು ಇಶ್ಯೂ ಸಾಲ್ವ್ ಆಗುತ್ತೆ. ಇದು ಬರೀ ಬಿಸಿಲಿದ್ದಾಗ ಮಾತ್ರ ವರ್ಕ್ ಆಗುತ್ತೆ. ಆಲ್ಮೋಸ್ಟ್ ಬೆಂಗಳೂರು ವೆದರಲ್ಲಿ ಒಂದು 30 to 40 ಡೇಸ್, ನಾನ್ ಸನ್ನಿ ಡೇಸ್, ಬರೀ ಮ್ಯಾಕ್ಸಿಮಮ್ 2 ಮಂತ್ಸ್ ಬರ್ಬೋದು. ಅದರ ಮೇಲೆ ಏನು ನಿಮಗೆ ಇದಿರಲ್ಲ, ಇದು ನಿದಂತೆ ವರ್ಕ್ ಆಗುತ್ತೆ. ಆದರೂ ಸಹ ಕಂಫರ್ಟ್ನೆಸ್ ಬೇಕು ಅಂತಂದಾಗ ಹಾಟ್ ವಾಟರ್ ಸಿಸ್ಟಮ್ ನಾವು ಹೀಟ್ ಪಂಪ್ ಹೋಗೋದ್ರಿಂದ ಬೆನಿಫಿಟ್ ಜಾಸ್ತಿ ಇರುತ್ತೆ. ಮತ್ತು ಇದೆಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ರೀತಿ ಈಗ ಹೊಸ ಅಡ್ವಾನ್ಸ್ ಟೆಕ್ನಾಲಜಿ SS ಪೈಪಿಂಗ್ ಸಿಸ್ಟಮು ಮತ್ತು ಇದು ಕಾಂಪೋಸಿಟ್ ಪೈಪು, ಪೆಕ್ಸ್ ಪೈಪ್ ಎಲ್ಲ ಬರ್ತಾ ಇದೆ. ಇದು ಏನಂದರೆ ಫುಡ್ ಗ್ರೇಡ್ ಮೆಟೀರಿಯಲ್ ಇರುತ್ತೆ. ಡ್ರಿಂಕಿಂಗ್ ವಾಟರ್ ಇರ್ಬೋದು, ಬಾತಿಂಗ್ ಇರ್ಬೋದು, ತುಂಬ ಕ್ವಾಲಿಟಿ ವಾಟರ್ ಬೇಕು ಅಂತಂದಾಗ ಈ ಥರ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಹೈಜಿನಿಕ್ ವಾಟರ್ನ ನಾವು ವಿ ಕ್ಯಾನ್ ಗೆಟ್ ಡೈರೆಕ್ಟ್ಲಿ ಫ್ರಮ್ ದಿ ಟ್ಯಾಂಕಲ್ಲೂ ಇವಾಗ ಮೇಲ್ಗಡೆ ಓವರ್ ಟ್ಯಾಂಕನ್ನು SS ಟ್ಯಾಂಕ್ ಇಡ್ತಾ ಇದ್ದಾರೆ. ಯಾಕೆಂದರೆ ಇವಾಗ ತುಂಬ ಮೆಡಿಕಲ್ ಓರಿಯೆಂಟೆಡಲ್ಲಿ ಹೇಳಬೇಕು ಅಂತಂದರೆ ಯಾವುದೂ ಸಹ ಸೇಫ್ ಇಲ್ಲ. ಇನ್ಕ್ಲೂಡಿಂಗ್ ಫುಡ್ಡಿಂದ ಹಿಡಿದು ವಾಟರಿಂದ ಹಿಡ್ಬೋದು ಯಾವುದೂ ಸೇಫ್ ಇಲ್ಲ. ನಾವು ಆದಷ್ಟು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಪ್ರಿಕಾಷನ್ ತೊಗೊಂಡು ಎನ್ವೈರನ್ಮೆಂಟಿಗೆ ಪರವಾಗಿ ನಾವು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ತುಂಬ ಅನುಕೂಲ ಆಗುತ್ತೆ. ಇದು ಎಲ್ಲ ನಾಗರಿಕರು ಮತ್ತು ಎಲ್ಲ ಜನನೂ ತಿಳ್ಕೋಬೇಕಾಗಿದೆ. ನಾವು ನಮ್ಮ ಕಂಪ್ನಿ ಉದ್ದೇಶ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ರೀತಿಯಂಥ ಒಂದು ಟೆಕ್ನಾಲಜಿ ಪ್ರಾಡಕ್ಟ್ ಕೊಡಬೇಕು, ಮತ್ತು ಎನರ್ಜಿನ ಸೇವ್ ಮಾಡಬೇಕು, ವಾಟರ್ನ ಸೇವ್ ಮಾಡಬೇಕು, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಸರ್, ನಮ್ಮದು ಹಂಸ ಎನ್ವಿರೋ ಎನರ್ಜಿ ಸೊಲ್ಯೂಷನ್ ಅಂತ ಕಂಪ್ನಿ. ನಾವು 2009 ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮೊದಲು 5 ವರ್ಷ ಎಕ್ಸ್ಪೀರಿಯೆನ್ಸು ಇದೇ ಫೀಲ್ಡಲ್ಲಿತ್ತು. 2009ಇಂದ ಇದುವರೆಗೆ ನಾವು ಒಂದೊಂದೇ ಪ್ರಾಡಕ್ಟ್ನ ಆಡ್ ಮಾಡ್ಕೊಂತ ನಮಗೆ ಏನಂದರೆ ಒಂದು ಎನರ್ಜಿ ಮತ್ತು ವಾಟರ್ ಬಗ್ಗೆ ಮೊದಲಿಂದಲೂ ಪ್ರಕೃತಿ ಬಗ್ಗೆ ಭಾಳ ಅಭಿಮಾನ. ಯಾಕೆ ನಾವು ರೈತರ ಮಕ್ಕಳಾಗಿರೋದ್ರಿಂದ, ನಾವು ಹಳ್ಳಿಯಿಂದ ಬೆಳೆದು ಬಂದಿರೋದ್ರಿಂದ, ನಾವು ಪ್ರಕೃತಿ ಜೊತೆ ಬೆಳೆದಿರೋದ್ರಿಂದ ಪ್ರಕೃತಿಗೆ ಏನಾದರೂ ನಾವು ಮಾಡಬೇಕು. ನಾವು ದುಡಿಯೋದೊಂದೇ ಅಲ್ಲ, ಪ್ರಕೃತಿಗೂ ನಾವೇನಾದರೂ ಮಾಡಬೇಕು ಮತ್ತು ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು ಅಂತ ಪ್ರಾಡಕ್ಟ್ ಹುಡುಕ್ತಂಥ ಸಂದರ್ಭದಲ್ಲಿ ಈ ಥರ ಪ್ರಾಡಕ್ಟ್ ನನಗೆ ಬೇಕು ಅಂತ ನಾವು ಚೂಸ್ ಮಾಡಿದ ಸಂದರ್ಭದಲ್ಲಿ ಭಾಳ ಅನುಕೂಲ ಆಗ್ತಾಯಿದೆ. ಇದರಿಂದ ಭಾಳಷ್ಟು ಜನಗಳಿಗೆ ಒಳ್ಳೇದಾಗ್ತಾ ಇದೆ. ಅದೇ ರೀತಿ ನಾವು ಪ್ರತಿದಿನ ಇದರಲ್ಲಿ ಇನ್ವಾಲ್ವ್ ಆಗಿ ಪ್ರತಿಯೊಂದು ಪ್ರಾಡಕ್ಟ್ ಅಪ್ಗ್ರೇಡ್ ಟೆಕ್ನಾಲಜಿಯಿಂದ ಹಿಡಿದು ಪ್ರಾಡಕ್ಟ್ ಕ್ವಾಲಿಟಿಯಿಂದ ಹಿಡಿದು ಮತ್ತು ಸರ್ವಿಸಿಂದ ಹಿಡಿದು ಎಲ್ಲದನ್ನು ಸಹ ನಾವು ಇಂಟಿಗ್ರೇಟ್ ಮಾಡಿ ಒಂದು ಪರ್ಸನ್ ಹೋದರೆ ಎಲ್ಲ ಪ್ರಾಡಕ್ಟ್ ಸರ್ವಿಸ್ ಕೊಡೋಂಗಿರಬೇಕು. ಒಂದೇ ಪರ್ಸನ್ ಹೋಗಿ ಎಲ್ಲ ಇನ್ಸ್ಟಾಲ್ ಮಾಡೋ ಥರ ಇರಬೇಕು. ಒಂದೇ ಪರ್ಸನ್ ಗೈಡ್ಲೈನ್ ಕೊಡೋ ಥರ ಇರಬೇಕು. ಮನೆ ಕಟ್ತಾ ಇರೋರಿಗೆ ಗೊಂದಲದಲ್ಲಿ ಇರ್ತಾರೆ. ಯಾಕೆಂದರೆ ಮನೆ ಕಟ್ತಾ ಇರ್ತಾರೆ, ಬಟ್ ಸ್ಟಾರ್ಟಿಂಗಲ್ಲಿ ಇರೋಂಥ ಎಂತೂಸಿಯಸಮು ಬರ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದರೆ ಒಂದು ಫೈನಾನ್ಷಿಯಲ್ ಇಶ್ಯೂ ಆಗ್ಬೋದು ಮತ್ತು ಅವ್ರ ಪೇಷನ್ಸ್ ಇರ್ಬೋದು. ಇದೆಲ್ಲ ಏನಾಗುತ್ತೆ, ಅದು ಪ್ರಾಬ್ಲಮ್ ಆಗ್ತಾ ಬಂದು ಅವರು ಯಾವ್ದು ತಗೋಬೇಕು ಅಂತ ಗೊತ್ತಾಗಲ್ಲ, ಕನ್ಫ್ಯೂಷನ್ ಆಗಿ ಯಾವುದೋ ಒಂದು ಪ್ರಾಡಕ್ಟ್ ತೊಗೊಂಡ್ಬಿಡ್ತಾರೆ, ಕೊನೆಗೆ ಗೊಂದಲದಲ್ಲಿ ಇದಾಗ್ಬಿಡ್ತಾರೆ. ನಮ್ಮಲ್ಲಿ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಪ್ರತಿಯೊಂದಕ್ಕೂ ನಾವು ಸರ್ವೆ ಮಾಡಿ ನಾವು ಪ್ರಾಡಕ್ಟ್ನ ಕೊಡ್ತೀವಿ. ಸೈಟ್ ಕಂಡೀಷನ್ಗೆ ಕರೆಕ್ಟಾಗಿ ನಾವು ಮ್ಯಾಚ್ ಮಾಡಿ ಪ್ರಾಡಕ್ಟ್ನ ಡಿಸೈನ್ ಮಾಡಿ ಕೊಡ್ತೀವಿ. ಯಾವುದೇ ರೀತಿ ಅವ್ರಿಗೆ ಓವರ್ ಸೈಜ್ ಆಗಲಿ ಅಂಡರ್ ಸೈಜ್ ಆಗಲಿ ಕೊಡದೆ ಕರೆಕ್ಟಾಗಿ ಸೂಟಬಲ್ ಪ್ರಾಡಕ್ಟು ಸೂಟಬಲ್ ಕೆಪಾಸಿಟಿ ಕೊಟ್ಟು ಅನ್ನೆಸರಿ ನಾವು ಮನಿನ ಸ್ಪೆಂಡ್ ಮಾಡೋಕ್ಕೆ ನೋಡೋದಿಲ್ಲ. ಅವ್ರು ದುಡ್ಡಿದೆ ಅಂತ ಹೇಳ್ಬಿಟ್ಟು ಜಾಸ್ತಿ ಖರ್ಚು ಮಾಡೋದು, ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಕಡಿಮೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡೋದು, ಅದು ಉದ್ದೇಶ ಇಲ್ಲ. ಪ್ರತಿಯೊಂದೂ ನಾವು ಮೆಷರ್ ಮಾಡಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವಷ್ಟನ್ನೇ ನಾವು ಕೊಟ್ಟು ಸ್ಯಾಟಿಸ್ಫೈ ಮಾಡೋದು ನಮ್ಮ ಕಂಪ್ನಿ ಉದ್ದೇಶ ಆಗಿದೆ. ಹಾಗಾಗಿ ಇದು ನಮ್ಮ ಕಂಪ್ನಿ ನನ್ನ ಹೆಸರು ಬಂದು ದೇವರಾಜು HM ಅಂತ. ಆ್ಯಕ್ಚುಲಿ ನಾನು ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ಎಕನಾಮಿಕ್ಸು. ನಾನು ಕಂಪ್ಲೀಷನ್ ಬಂದು 2001 ಕಂಪ್ಲೀಷನ್ ಮಾಡಿದೆ. 2004 ನಾನು ಬಿಸ್ನೆಸ್ಸಿಗೆ ಬಂದೆ.
ಬಿಸ್ನೆಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ನಾನು ಆಗಲೇ ಹೇಳ್ದಂತೆ ನಾನು ಒಂದು ಪರಿಸರ ಕಾಳಜಿ ಇರೋದ್ರಿಂದ ಈ ಥರ ಪ್ರಾಡಕ್ಟ್ನ ನಾವು ಚೂಸ್ ಮಾಡಿದೆ. ಇದರಲ್ಲಿ ಎಲ್ಲ ನಾವು ಯೂಸ್ ಮಾಡ್ತಾ ಇರೋದು ಬ್ರ್ಯಾಂಡೆಡ್ ಪ್ರಾಡಕ್ಟೇ. ಕೆಲವೊಂದು ಪ್ರಾಡಕ್ಟು ನಾನ್ ಬ್ರ್ಯಾಂಡೆಡ್ ಅಂತ ಕಾಣಿಸುತ್ತೆ, ಬಟ್ ಏನಂದರೆ ಈ ಕಸ್ಟಮರ್ ಫ್ರೆಂಡ್ಲಿ ಇರುತ್ತೆ, ಎಕೋ ಫ್ರೆಂಡ್ಲಿ ಇರುತ್ತೆ. ಮತ್ತು ಬಡ್ಜೆಟ್ ಬಂದಾಗ ವೆನ್ ಇಟ್ ಕಂಪೇರ್ ಟು ಹೈಯರ್ ಬ್ರ್ಯಾಂಡ್ಗೆ ನೀವು ಕಂಪೇರ್ ಮಾಡಿದಾಗ ನಮ್ಮ ಕ್ವಾಲಿಟಿ 60% ಹೈಯರ್ದಿಂದ ಬ್ರ್ಯಾಂಡೆಡ್ ಪ್ರಾಡಕ್ಟ್. ಬಟ್ ವೆನ್ ಇಟ್ ಕಮ್ಸ್ ಟು 60 ಇದು ಪ್ರೈಸ್ ಬಂದಾಗ ಅರೌಂಡ್ 50% ಲೆಸರ್ದಿಂದ ಬ್ರ್ಯಾಂಡೆಡ್ ಪ್ರಾಡಕ್ಟು. ಇದು ತುಂಬ ಚೀಪ್ ಅಂತ ತಿಳ್ಕೊಬೇಡಿ, ಯಾಕೆಂದರೆ ಇದನ್ನು ಎಷ್ಟೋ ಜನ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಎಷ್ಟೋ ಜನ ಮೋಸ ಮಾಡ್ತಾ ಇದ್ದಾರೆ. ಪ್ರಾಡಕ್ಟ್ ಸುಮ್ಮನೆ ಹಾಕ್ಬಿಟ್ಟು ಅದು ವರ್ಕೇ ಆಗಲ್ಲ, ಆ ಥರ ಪ್ರಾಡಕ್ಟ್ನ ಮಾರ್ತಾ ಇದ್ದಾರೆ. ನಮ್ಮ ಉದ್ದೇಶ ಅದಲ್ಲ. ಎಕಾನಮಿ ಅಂದರೆ ಒಂದು ಎಕಾನಮಿ ಬಡ್ಜೆಟಲ್ಲಿ ಯಾವ ಥರ ಹೈ ಎಫಿಷಿಯೆಂಟ್ ಪ್ರಾಡಕ್ಟ್ನ, ಹೈ ಕ್ವಾಲಿಟಿ ಪ್ರಾಡಕ್ಟ್ನ ಕೊಡೋದೇ ನಮ್ಮ ಉದ್ದೇಶ ಆಗಿರೋದು. ನಮ್ಮದು ಬಂದು ಆಫೀಸ್ ಬಂದು ಸಾಕರ್ ನಗರದಲ್ಲಿರೋದು. ಸಾಕರ್ ನಗರ ಸ್ವಾತಿ ಹೋಟ್ಲು ಬ್ಯಾಕ್ ಸೈಡ್ ಬರುತ್ತೆ, ಅಲ್ಲೇ ನಮ್ಮದು ಆಲ್ಮೋಸ್ಟು ಒಂದು 6 ಇಯರ್ಸಿಂದ ಅಲ್ಲಿದ್ದೀವಿ. ಅದಕ್ಕಿಂತ ಮೊದಲು ಸಾಕರ್ ನಗರದಲ್ಲಿ ಅದೇ ಏರಿಯಾದಲ್ಲಿ ಇದ್ದೀವಿ ಆಲ್ಮೋಸ್ಟು. ಯಾರಾದರೂ ಬೇಕಾದ್ರೆ ಬಂದು ನೋಡ್ಬೋದು, ಅಲ್ಲಿ ಡಿಸ್ಪ್ಲೇ ಸೆಂಟರ್ ಇದೆ ನಮ್ಮದು ಪ್ರಾಡಕ್ಟಲ್ಲಿ. ನಮ್ಮದು ಬೇಕಾದ್ರೆ ನಮ್ಮದು ನಂಬರ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಆಫೀಸ್ ನಂಬರ್ 9448746768. ನಂದು ಪರ್ಸನಲ್ ನಂಬರ್ ಬಂದು 9448702567. ದಯವಿಟ್ಟು ಯಾರು ಹೊಸ್ದಾಗಿ ಮನೆ ಕಟ್ತಾ ಇದ್ದೀರಾ, ಕನಸಿನ ಮನೆ ಏನು ಇಟ್ಕೊಂಡಿದೆ, ಎನರ್ಜಿ ಎಫಿಷಿಯನ್ಸಿ ಬಗ್ಗೆ ಯಾರು ಒಲವಿದೆ, ಮತ್ತು ಎಕೋ ಫ್ರೆಂಡ್ಲಿ ಎಷ್ಟು ಒಲವಿದೆ, ರೈನ್ ವಾಟರ್ ಹಾರ್ವೆಸ್ಟಿಂಗಿಂದ ಹಿಡಿದು ಸೋಲಾರ್ ಎನರ್ಜಿಯಿಂದ ಹಿಡಿದು ಹೀಟ್ ಪಂಪಿಂದ ಹಿಡಿದು ಬೂಸ್ಟರ್ ಪಂಪಿಂದ ಹಿಡಿದು ಎಲ್ಲದೂ ಸಿಗುತ್ತೆ ನಿಮಗೆ. ನೀವು ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಹಂಸ ಎನ್ವಿರೋ ಎನರ್ಜಿ ಸೊಲ್ಯೂಷನ್. ನಮ್ಮ ಕಂಪ್ನಿ ಹೆಸರು ಬಂದು ಹಂಸ ಎನ್ವಿರೋ ಎನರ್ಜಿ ಸೊಲ್ಯೂಷನ್.